ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಅರ್ಪಿತಾ ಮಧುಲಾಸ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ಇವತ್ತಿನ ದಿನ ಬಂದು ನಾನು ಈಗ ಬಂದು ಟೈಮು 3 ಗಂಟೆ ಆಗ್ತಾ ಬಂದಿದೆ. ಅವಾಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ. ಈ ವಿಡಿಯೋ ಬಂದು 4 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆಂದರೆ ಬೆಳಗ್ಗೆಯಿಂದ ಸ್ವಲ್ಪ ಕೆಲಸ ಇದ್ದ ಕಾರಣ ವೀಡಿಯೋ ಶೂಟ್ ಮಾಡೋಕ್ಕಾಗಿರಲಿಲ್ಲ. ಅದರಿಂದ ಇನ್ನೇನೋ ಮಕ್ಕಳು ಬರೋ ಟೈಮ್ ಆಯ್ತಲ್ಲ, ಅದಕ್ಕೋಸ್ಕರ ಅವ್ರಿಗೆಲ್ಲ ಹಾಲು ಕಾಯಿಸಿಟ್ಬಿಡೋಣ ಅಂತಂದ್ಬಿಟ್ಟು ಅಡುಗೆ ಮನೆಗೆ ಬಂದು ಹಾಲು ಕಾಯಿಸಿಡ್ತಾಯಿದ್ದೀನಿ. ಅವ್ರು ಇನ್ನೇನೋ ಬರೋ ಟೈಮ್ ಆಯ್ತಲ್ವ, ಬಂದ ತಕ್ಷಣ ಅವರು ಡ್ಯಾನ್ಸ್ ಕ್ಲಾಸ್ಗೆ ಹೋಗಬೇಕು. ಅದರಿಂದ ಫ್ರೀ ಇರಲ್ಲ ಅಂತ ಅಂದ್ಬಿಟ್ಟು ಕಾಯಿಸಿಟ್ಬಿಡೋಣ ಅಂದ್ಬಿಟ್ಟು ಕಾಯಿಸಿಡ್ತಾಯಿದ್ದೀನಿ. ಸ್ವಲ್ಪ ಬಟ್ಟೆ ಎಲ್ಲ ಒಗೆದಾಕಿದ್ನಲ್ಲ, ಅದನ್ನು ಕೂಡ ಎತ್ಕೊಬರ್ಬೇಕಿತ್ತು. ನನ್ನ ಅಮ್ಮ ಬಂದಿದ್ರಲ್ಲ, ಅಮ್ಮ ನಾನು ಎತ್ಕೊಬರ್ತೀನಿ, ಮಕ್ಳಿಗೆ ಹಾಲು ಕಾಯಿಸಿಟ್ಬಿಡು, ಅವರು ಟೈಮ್ ಆಗುತ್ತೆ ಅಂತ ಅಂದ್ರಲ್ಲ, ಅದರಿಂದ ಹಾಲು ಕಾಯಿಸಿಟ್ಬಿಡೋಣ ಅಂದ್ಬಿಟ್ಟು ಬಂದಿದ್ದೀನಿ ನಾನು. ಅಮ್ಮ ಸ್ವಲ್ಪ ಬಟ್ಟೆ ಎಲ್ಲ ಎತ್ಕೊಂಬಂದು ಅವ್ರು ಅಲ್ಲೇ ಮಡ್ಚ್ಕೊಂಡು ತೊಗೊಬಂದು ಕೊಡ್ತಾರೆ. ಸುಮ್ಮನೆ ಎತ್ತಿ ಎಲ್ಲನೂ ಜೋಡಿಸ್ಕೊಳ್ಳೋದು ಅಷ್ಟೇ ಕೆಲಸ. ಹಾಗೆ ಬಟ್ಟೆ ಎಲ್ಲ ತಂದಮೇಲೆ ಬಟ್ಟೆ ಮಡ್ಚ್ಕೊಬಿಡೋಣ ಅಂತಂದ್ಬಿಟ್ಟು ಎಲ್ಲ ಕೆಲಸನೂ ಈಗಲೇ ಮುಗಿಸ್ಕೊತಾ ಇದ್ದೀನಿ. ಸಂಜೆಗೆ ಒಟ್ಟಿಗೆ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರನ್ನೆಲ್ಲ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಬಿಟ್ಟು ಆಮೇಲೆ ನೆಕ್ಸ್ಟ್ ಸ್ವಲ್ಪ ಅಕ್ಕಿ ಎಲ್ಲ ಆಡಿಸೋದಿತ್ತಲ್ಲ, ಅದನ್ನೆಲ್ಲ ಆಡಿಸ್ಕೊಂಡು ಸ್ವಲ್ಪ ಎಣ್ಣೆ ಕೂಡ ಚೆಲ್ಬಿಟ್ಟಿದ್ದೆ, ಅದನ್ನೆಲ್ಲ ಈಚೆಗೆ ಹಾಕ್ಬಿಡೋಣ ತೆಗೆದ್ಬಿಟ್ಟು ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆದ್ಯ ಕೂಡ ಬರೋ ಟೈಮ್ ಆಯ್ತಿನೇನೋ. ನಮ್ಮ ಮಗ ಕೂಡ ಇನ್ನೇನೋ ಬರ್ತಾನೆ, ಅವನು ಬೇಗ ಬರ್ತಾನೆ, ಅವಳಿಗಿಂತ ಅರ್ಧ ಗಂಟೆ ಮುಂಚಿತವಾಗಿ ಬರ್ತಾನೆ, ಇವಳು ಅರ್ಧ ಗಂಟೆ ಲೇಟಾಗಿ ಬರ್ತಾಳೆ. ಅಷ್ಟರೊಳಗೆ ಮಮ್ಮಿ ಕೂಡ ಬಂದರು, ಬಟ್ಟೆ ಎಲ್ಲ ಮಡ್ಚ್ಕೊಂಡು ತೊಗೊಂಡು ಬಂದರು. ಅಷ್ಟರೊಳಗೆ ತೊಗೊಂಬಂದು ಕೊಟ್ಟರಲ್ಲ, ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಅರ್ಧ. ಇನ್ನೊಂದು ಸ್ವಲ್ಪ ಬಟ್ಟೆ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ಮಡ್ಚಿಟ್ಕೋಬೇಕಿತ್ತು. ನನ್ನದು ಬೇರೆ, ನನ್ನ ಮಗಳದ್ದು ಬೇರೆ, ನನ್ನ ಮಗನ ಬೇರೆ, ಮತ್ತು ನಮ್ಮ ಮನೆಯವ್ರದ್ದು ಬೇರೆ, ಎಲ್ಲನೂ ಕೂಡ ಸಪ್ರೇಟ್ ಮಾಡಿ ಇಡಬೇಕಾಗಿತ್ತು. ಆದ್ದರಿಂದ ಅಮ್ಮ ಅಲ್ಲೇ ಸಪ್ರೇಟ್ ಎಲ್ಲ ಮಾಡ್ಕೊಬಂದು ಕೊಟ್ಟಿದ್ದರು. ನಾನು ಮಡಿಕೊಳ್ಳೋದು ತುಂಬಾ ಈಸಿ ಆಯಿತು. ಆಮೇಲೆ ನೆಕ್ಸ್ಟು ಅವ್ರಿಗೊಂದು ಸ್ವಲ್ಪ ಹಾಲಿಗೆ ಪೌಡ್ರ್ ಹಾಕಿ ಕಾಯಿಸಿಟ್ಟೆ. ನಾನು ಸ್ವಲ್ಪ ಟೀ ಮಡಿಕೊಂಡು, ಅಮ್ಮ ಕೂಡ ಬಂದ್ರಲ್ಲ, ಅವ್ರಿಗೊಂದು ಸ್ವಲ್ಪ ಕೊಡೋಣ ಅಂತ ಅಂದ್ಬಿಟ್ಟು ಟೀ ಮಾಡ್ಕೋತಾ ಇದ್ದೆ. ಈ ವ್ಲಾಗ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಅವರು ಕೂಡ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೂ ಚಾನಲ್ಗೆ ಗ್ರೋತ್ ಬರಲಿ ಅಂತ ಕೇಳ್ತಾ ಇದ್ದೀನಿ. ಹಾಗೆ ಅಮ್ಮಂಗೂ ಟೀ ಮಾಡ್ಕೊಬಿಟ್ಟು ನಾನು ಟೀ ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಅಮ್ಮ ಮನೆಯವರು ಕೂಡ ಬರ್ತಾರೆ, ಅವ್ರಿಗೂ ಟೀ ಕಾಯಿಸಿಟ್ಬಿಟ್ಟು ಅವ್ರು ಬಂದ ತಕ್ಷಣ ಬಿಸಿ ಮಾಡಿಕೊಡ್ತೀನಿ. ಅದರಿಂದ ಅಷ್ಟರೊಳಗೆ ನನ್ನ ಮಗಳು ಕೂಡ ಬರ್ತಿದ್ಲಲ್ಲ, ಟೈಮ್ ಕರೆಕ್ಟಾಗಿ ಬರುತ್ತೆ ವ್ಯಾನು. ಟೈಮ್ ಕರೆಕ್ಟಾಗಿ 4:40ಕ್ಕೆ ವ್ಯಾನ್ ಕರೆಕ್ಟಾಗಿ ಬರುತ್ತೆ. ಅದರಿಂದ ನಾನು ಹೋಗೋ ಅಷ್ಟರೊಳಗೆ ವ್ಯಾನು ಕೂಡ ಬಂದಿತ್ತು. ಅಷ್ಟರೊಳಗೆ ಅವರು ಕೂಡ ಇಳಿದ್ರು, ನಾನು ಹೋಗಿ ಕರ್ಕೊಂಡು ಬಂದೆ. ಈ ಬನ್ನಿ ಕೂಡ ಇಲ್ಲೇ ಸೇರಿಕೊಂಡಿದ್ಲು. ಅವ್ರ ಅಮ್ಮಗೆ ಪಾಪು ಆಗುತ್ತೆ ಅಲ್ವಾ, ಅದರಿಂದ ಇಲ್ಲೇ ಸೇರಿಕೊಂಡಿದ್ಲು ಅವಳು ಇಬ್ಬರು ಕೂಡ ಬಂದರು. ಹಾಗೆ ಅನ್ವಿಕಾ ಕೂಡ ಬಂದಳು. ಅವರೆಲ್ಲರೂ ಅವ್ರವ್ರ ಮನೆಗೆ ಹೊರಟರು. ಇವಳು ಕೂಡ ನನ್ನ ಜೊತೆಯಲ್ಲಿ ಬಂದಳು. ಅನ್ವಿಕನ ಅವ್ರ ತಾತ ಎತ್ಕೊಂಡಿದ್ರು, ಅವ್ರ ತಾತ ಕರ್ಕೊಂಡು ಹೋಗ್ತಾಯಿದ್ರು. ನಾವು ಕೂಡ ಅದೇನು ಕರ್ಕೊಂಡು ನಮ್ಮ ಮನೆ ಕಡೆಗೆ ಬಂದ್ವಿ. ಅವಳು ಕೂಡ ನಮ್ಮ ಜೊತೆ ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ಬಾಯ್ ಮಾಡಿಬಿಟ್ಟು ಅವಳ ಮನೆಗೆ ಅವಳು ಹೊರಟಳು. ನಾವು ನಮ್ಮ ಮನೆಗೆ ಹೊರಟು ಬಂದ್ವಿ. ಸ್ವಲ್ಪ ಅರಕೆರೆಗೆ ಹೋಗಬೇಕಿತ್ತು, ಸ್ವಲ್ಪ ಲೈನಿಂಗ್ಗಳು ತೊಗೋಬೇಕಿತ್ತು, ಹಾಗೆ ಮನೆಗೆ ಸಾಮಾನು ತೊಗೋಬೇಕಿತ್ತು, ಹೋಟ್ಲಿಗೂ ಸಾಮಾನು ತೊಗೋಬೇಕಿತ್ತು. ಅಷ್ಟರೊಳಗೆ ನಾನು ಅಕ್ಕಿ ಎಲ್ಲ ಆಡಿಸ್ಕೊಬಿಡೋಣ ಅಂತ ಅಂದ್ಬಿಟ್ಟು ಆಡಿಸ್ಕೊತಾ ಇದ್ದೆ. ಅಷ್ಟರೊಳಗೆ ಒಬ್ಬರು ಲೈನಿಂಗ್ ಬೇಕು ಅಂತ ಬಂದಿದ್ದರು. ಅವ್ರಿಗೂ ಕೂಡ ಲೈನಿಂಗ್ ಕಟ್ ಮಾಡ್ಕೊಬಿಟ್ಟು ಆದ್ಯ ಬಿಚ್ಚಿರಲಿಲ್ಲ, ಇನ್ನು ಪೂರ್ವಿ ಅಣ್ಣನೇ ಬಿಚ್ಚಿಕೊಡ್ಬೇಕು ಅಂದ್ಬಿಟ್ಟು ನಿಂತಿದ್ಲು. ಅವನು ಕೂಡ ಬಂದು ಡ್ರೆಸ್ ಚೇಂಜ್ ಎಲ್ಲ ಮಾಡ್ತಿದ್ದ. ಅವಳು ಕೂಡ ಬಂದು ಎಲ್ಲ ಬಿಚ್ಚಾಕ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ಲು. ಅಷ್ಟರೊಳಗೆ ಅವ್ರ ಅಪ್ಪ ಕೂಡ ಬಂದರು. ಅವರು ಎಲ್ಲ ಹಾಲು ಕುಡ್ಕೊಂಡು ಫ್ರೆಶ್ ಅಪ್ ಆಗಿ ಎಲ್ಲ ಮಾಡಿಕೊಂಡು ಡ್ಯಾನ್ಸ್ಗೆ ಅಂದ್ಬಿಟ್ಟು ಬಿಟ್ಬಿಟ್ಟು ಬಂದರು. ನಾವು ಅಷ್ಟರೊಳಗೆ ಈಚೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಕಾಫಿ ಕುಡ್ಕೊಂಡು ಕೂತಿದ್ವಿ, ನಾನು ಮತ್ತು ನಮ್ಮ ಮನೆಯವರು. ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಅರಕೆರೆಗೆ ಸಾಮಾನೆಲ್ಲ ತರಬೇಕಿತ್ತು ಅಂತ ಅಂದನಲ್ಲ, ಅದಕ್ಕೆ ಹೊರಡೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಅಷ್ಟರೊಳಗೆ ಹುಡುಗರು ಕೂಡ ಬಂದಿದ್ದರು. ಸ್ವಲ್ಪ ಹೊತ್ತೆಲ್ಲ ರೀಲ್ಸ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಕಾಲ ಕಳ್ಕೊಂಡು, ಈ ಕಡೆ ಸೈಡ್ ಒಂದು ಹಣ್ಣಾಗಿತ್ತು, ಅದನ್ನು ಕ್ಯಾಚ್ ಹಿಡ್ಕೋಬೇಕಿತ್ತು. ಅದಕ್ಕೆ ನಮ್ಮ ಮನೆಯವರು ಕಡ್ಡಿ ತಗೊಂಡು ಬಡಿತಾಯಿದ್ರು. ಅವರು ನಾನು ಇಬ್ಬರು ಕಿತ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ತಿಂದ್ಬಿಟ್ಟು ಅರಕೆರೆಗೆ ಹೋಗಿದ್ದು ಬರೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಡಸ್ಟ್ ಅನ್ನೋ ಡಸ್ಕಲ್ಲ ಇದಾವ.
ಮಾಡವ್ರೆ ಡೆಕೋರೇಷನ್. ಆದ್ರೆ ಇಷ್ಟೊತ್ತಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಲ್ಲ ಮದು ಕೆರೆದು. ಸೂಪರ್ ಆಗಿರೋದು. ಇದಕ್ಕೊಮ್ಮ ನಡಿ ಲೈನಿಂಗ್ ತಗೊಬರ್ಮ. ಲೋ ನವೀನ ಇಲ್ಲ ಲೈನಿಂಗ್ ಕೊಡಿ. ವೈಟ್ ಅರ್ಧ ಮೀಟರ್. ಗೋಬಿ ತಿನ್ಕೊಂಡು ಹೋಗೋಣ. ಮಾಡ್ತಿದ್ದೀರಿ ಗ್ಯಾಸೇ ಸಿಗ್ತಿಲ್ಲ. ಸ್ವಲ್ಪ ತಗೋಬೇಕು. ಹಾಲು ತಗೋಬೇಕು ಮೊಬೈಲ್ ಗೊತ್ತಿಲ್ಲ. ನಮ್ಮ ಮೊಬೈಲ್ ವಿಡಿಯೋ ಆಯ್ತು. ಇಲ್ಲ ಎಲ್ಲ ಮಾಡ್ತಾ ಇದ್ದೀನಿ. ಇಲ್ಲ ಅದು ಮಾಡ್ಲಿಲ್ಲ. ಹೋಗ್ಬೇಕಾದ್ರೆ ಬೆಳಕಿತ್ತು, ಬರ್ಬೇಕಾದ್ರೆ ಕತ್ಲೆ ಆಗ್ಬಿಟ್ಟಿದೆ. ಕಡೆ ಬರ್ತಿಲ್ವ ಗಾಡಿಗಳು. ಹಾ ಬಿಟ್ಕೊಂಡಿದ್ದೀನಲ್ಲ.
ಹಾಗೆ ನಾನು ಎಲ್ಲ ಸಾಮಾನು ತಗೊಂಡು ಬರೋಷ್ರೊಳಗೆ ತುಂಬಾ ಲೇಟಾಗಿತ್ತು. 7:30 ಆಗ್ತಾ ಬಂದಿತ್ತು. ಹೋಗಿದ್ದೆ ಸ್ವಲ್ಪ ಲೇಟಾಗಿತ್ತಲ್ವ ಅದರಿಂದ. ಹಾಗೆ ಸಾಮಾನೆಲ್ಲ ತೊಗೊಂಡು ಬಂದ್ವಿ. ಹಾಗೆ ಸ್ವಲ್ಪ ಹಾಗೆ ಬರಬೇಕಾದ್ರೆ ಹಲಸಿನ ಹಣ್ಣೆಲ್ಲ ಕಟ್ ಮಾಡ್ತಾಯಿದ್ರು ಅಲ್ಲಿ. ನಮ್ಮ ಮನೆಯವ್ರಿಗೆ ಹಲಸಿನ ಹಣ್ಣು ಅಂದರೆ ತುಂಬ ಇಷ್ಟ. ನಾವು ಯಾವಾಗ ಸಂತೆಗೆ ಹೋದರೂ ಅಷ್ಟೇ ಯಾವಾಗಲೂ ತೊಗೊಂಡು ಬರ್ತೀವಿ, ಅವ್ರಿಗೆ ತುಂಬ ಇಷ್ಟ ಅಂತ. ಅವ್ರು ಬಂದ ತಕ್ಷಣ ಚಿಂಟ ಕೂಡ ಓಡ್ಬತ್ತು. ಆದರೂ ಐ ಮಿಸ್ ಯು ಚಿಂಟ ಅಂತ ಹೇಳ್ತಾ ಏನಕ್ಕೆ ಏನಾಯಿತು ಅಂತೆಲ್ಲ ಹೇಳ್ತೀನಿ ಮುಂದಿನ ವ್ಲಾಗಲ್ಲಿ. ಹಾಗೆ ಹುಡುಗರನ್ನು ಕೂಡ ಕರ್ಕೊಂಬರ್ಬೇಕಿತ್ತು, ಟೈಮ್ ಆಗ್ತಾ ಇತ್ತು. ಅದಕ್ಕೆ ಅವರು ಹಾಲೆಲ್ಲ ತೆಗೆದಿಟ್ಬಿಟ್ಟು ಹುಡುಗರನ್ನು ಕೂಡ ಕರ್ಕೊಂಡು ಬಂದರು. ಅವ್ರು ಕರ್ಕೊಬಂದ್ಮೇಲೆ ಸ್ವಲ್ಪ ರೈಮ್ಸ್ ಕೊಟ್ಟಿದ್ರು ಅವಳಿಗೆ ಬಯಟ್ ಮಾಡ್ಕೊಬರ್ಬೇಕಿತ್ತು ಅಂತ. ಅದನ್ನು ಕೂಡ ಹೇಳ್ಕೊಡ್ತಾಯಿದ್ದೆ. ಪೂರ್ವಿ ಕೂಡ ಏನೋ ತೆಗಿಸ್ಕೊಬಂದಿದ್ದ ತಿಂತಾಯಿದ್ದ. ಚಿಂಟ ಕೂಡ ಇಲ್ಲೇ ನಿಂತಿತ್ತು. ಹಾಗೆ ಹೋಟೆಲ್ಗೆ ಸ್ವಲ್ಪ ಸೌದೆ ಎಲ್ಲ ತೊಗೊಂಬಂದಿದ್ವಲ್ಲ, ಅದನ್ನೆಲ್ಲ ಬಿಸಿಲಿಗೆ ಒಣಗಾಕಿಟ್ಟಿದ್ದೆ. ಅದನ್ನು ಕೂಡ ತಗೊಂಡೋದ್ರು ನಮ್ಮ ಮನೆಯವರು. ಸ್ವಲ್ಪ ಎಲ್ಲ ಬೀಳಿಸ್ಕೊಂಡೋಗಿದ್ರು, ಅದನ್ನು ಕೂಡ ಎತ್ತಿಡ್ತಾಯಿದ್ರು ಹುಡುಗರು. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಲಾಟ್ಸ್ ಆಫ್ ಲವ್ ಯು, ಬಾಯ್.